ಬಳ್ಳಾರಿಯಲ್ಲಿ ಬ್ಯಾನರ್ ಕಿಚ್ಚು ಹೊತ್ಕೊಂಡಿದೆ. ಜನಾರ್ದನ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಕ್ರೋಶದ ನುಡಿಗಳನ್ನು ಹೊರಹಾಕಿದ್ದಾರೆ. ನಾನು ದ್ವೇಷ ರಾಜಕಾರಣ ಮಾಡ್ತಾ ಇಲ್ಲ, ನಾನು ಮಾತನಾಡಿದ್ರೆ ಬಳ್ಳಾರಿಯೇ ಭಸ್ಮ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಭರತ್ ರೆಡ್ಡಿ. ಹತ್ಯೆಗೆ ಯತ್ನಿಸಿದ್ರೆ ಸ್ಥಳಕ್ಕೆ ಬರುವ ಅವಶ್ಯಕತೆ ಇರಲಿಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೊಲೆಗಳು ಆಗ್ತಾ ಇದ್ವು ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಜನಾರ್ದನ ರೆಡ್ಡಿ ವಿರುದ್ಧ ತಿರುಗೇಟು ಕೊಡೋ ಮೂಲಕವಾಗಿ ಬಳ್ಳಾರಿಯಲ್ಲಿ ಪರಿಸ್ಥಿತಿ ಹೀಗಾಗ್ಲಿಕ್ಕೆ ಕಾರಣ ಜನಾರ್ದನ ರೆಡ್ಡಿಯೇ ಅನ್ನೋದು ಅವರ ಆರೋಪ. ಬ್ಯಾನರ್ ಕಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ನಡೆದ ಗಲಾಟೆ ಇದೀಗ ಓರ್ವ ವ್ಯಕ್ತಿಯ ಕೊಲೆ ನಡೆದಿರುವಂಥದ್ದು. ಅಂದ್ರೆ ಆ ಒಂದು ಗಲಾಟೆಯಲ್ಲಿ ಓರ್ವ ವ್ಯಕ್ತಿಯ ಕೊಲೆ ಆಗಿರುವಂಥದ್ದು. ಅದು ಕೂಡ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗ, ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಲಾಗ್ತದೆ. ನಮ್ಮ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಾತಾಡಲಿಕ್ಕೆ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನು ಸರ್ ಗಲಾಟೆ, ಯಾಕೆ ಇಷ್ಟೊಂದು ವಿಕೋಪಕ್ಕೆ ಹೋಯ್ತು ಅಂತ ಸರ್? ನೋಡಿ, ಏನೇ ಗಲಾಟೆನೇ ಇಲ್ಲ. ಇವತ್ತು ಜನವರಿ 1 ಎಲ್ಲ ಶಾಂತಿಯುತವಾಗಿರ್ಬೇಕಂತೇಳಿ ಎಲ್ಲರೂ ಬೆಳಿಗ್ಗೆಯಿಂದ ವಿಶೇಷ ಮಾಡ್ಕೊಂಡಿದ್ವಿ. ನಾಡ್ದ ಕಾರ್ಯಕ್ರಮ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡೀಬಾರ್ದು ಅಂತೇಳಿ ಅವ್ರು ಒಂದು ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ. ಆ ತಿಂಗಳಿಂದ ಪ್ರಯತ್ನ ಮಾಡ್ತಾ ಇವತ್ತು ಏನೋ ಒಂದು ಸಣ್ಣ ಕಾರಣಕ್ಕೆ ಏನು ಅವ್ರ ಮನೆಗೆ ಹಾಕಿಲ್ಲ, ಇಲ್ಲೊಂದು ಹಾಕಿಲ್ಲ, ಎಲ್ಲೋ ಮನೆ ಮುಂದೆ ಹೆಂಗೆ ನಿಮ್ಮ ಮನೆ ಮುಂದೆ ನಮ್ಮ ರೈಟ್. ನಮ್ಮ ಜೊತೆಗೆ SP ಪವನ್ ಅವರಿದ್ದಾರೆ, ಮಾತನಾಡಿಸೋಣ. ಸರ್ ನಮಸ್ತೆ. ರೈಟ್, ಸಂಪರ್ಕ ಕಡಿತವಾಗಿದೆ, ಮತ್ತೆ ರಿಟ್ರೈ ಮಾಡೋಣ. ಭರತ್ ರೆಡ್ಡಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಒಂದು ತಿಂಗಳಿಂದಲೂ ಕೂಡ ಈ ವಾಲ್ಮೀಕಿ ಕಾರ್ಯಕ್ರಮ ಆಗಬಾರ್ದು ಅನ್ನೋದು ಇವರ ಅಪ್ಪಣ, ಹಾಗಾಗಿ ಎಲ್ಲಾ ರೀತಿಯಲ್ಲೂ ಅಡ್ಡಿಪಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ರು. ಇದೊಂದು ಸಣ್ಣ ಘಟನೆಯನ್ನ ದೊಡ್ಡದು ಮಾಡೋದು ಕಾರಣ ಅವರೇ, ಇದರಲ್ಲಿ ಬೇರೆ ಯಾರ ಪಾತ್ರವೂ ಇಲ್ಲ. ಇದನ್ನು ದೊಡ್ಡದು ಮಾಡಬೇಕು, ಈ ಕಾರ್ಯಕ್ರಮ ಮೊಟಕುಗೊಳಿಸಬೇಕು ಅನ್ನೋ ಮೇನ್ ಅಜೆಂಡಾ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ನಾರಾ ಭರತ್ ರೆಡ್ಡಿ ಸ್ಪಾಟ್ಗೆ ಹೋದ ನಂತರದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ BJP ಅವಧಿಯಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇತ್ತು, ನಾನೇನಾದರೂ ಮಾತನಾಡ್ಲಿಕ್ಕೆ ಶುರುವಾದರೆ ಬಳ್ಳಾರಿಯಲ್ಲಿ ಮತ್ತು ಪರಿಸ್ಥಿತಿ ಭುಗ್ಲೇಳುತ್ತೆ, ಆ ಕೆಲಸಕ್ಕೆ ನಾನು ಕೈ ಹಾಕಲ್ಲ ಅಂತ ಕೂಡ ಹೇಳಿದ್ದಾರೆ. ಗೊತ್ತಿಲ್ಲ, ಇಲ್ಲಿ ಒಂದು ಬ್ಯಾನರ್ ಕಟ್ಟಲಿಕ್ಕೆ ಎಷ್ಟು ಜನ ಹೋಗಬೇಕು, ಯಾರು ಹೋಗ್ತಾರೆ?